ESP ಅಂದ್ರೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಥವಾ ಕನ್ನಡದಲ್ಲಿ ಅತೀಂದ್ರಿಯ ಶಕ್ತಿ ಅಂತ. ಅಂದರೆ ಇಂದ್ರಿಯಗಳಿಗೆ ಅತೀತವಾದ ಒಂದು ಶಕ್ತಿ ಏನಿದೆ ಅದು ಸುಪ್ತ ಮನಸ್ಸಿನಲ್ಲಿ ಇರ್ತದೆ. ಸೊ ಇಂದ್ರಿಯಗಳೆಲ್ಲ ಹೊರಮನಸ್ಸಿಗೆ ಕನೆಕ್ಟ್ ಆಗಿರ್ತವೆ, ಒಳಮನಸ್ಸಿಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಈ ESP. ಅದು ಓಪನ್ ಆಯಿತು ಅಂತಂದರೆ ನಾವು ದೂರದಲ್ಲಿರ್ತಕ್ಕಂಥದ್ದು ನೋಡ್ಬೋದು. ದೂರ ಮನಸ್ಪರ್ಶ, ದೂರ ಸಂಭಾಷಣೆ, ಇದೆಲ್ಲ ನಾಸಾದಲ್ಲಿ ಇದ್ರ ಬಗ್ಗೆ ತುಂಬ ಎಕ್ಸ್ಪೆರಿಮೆಂಟ್ಸ್ ಆಗ್ತಾಯಿದೆ. ನಾಸಾಗೆ ಹೋಗಿದ್ದೆ ನಾನು. ಅಲ್ಲಿ ಟೆಲಿಪತಿ ಮೇಲೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಟೆಲಿಪತಿ ಕೂಡ ಹಿಪ್ನೋಸಿಸ್ಗೆ ಸಂಬಂಧಪಟ್ಟಿದ್ದೆ. ಅದೇ ಥರ ರಷ್ಯಾ ದೇಶದಲ್ಲಿ ಪ್ಯಾರಾಸೈಕ್ಯಾಟ್ರಿಸ್ಟ್ಗಳು, ಪರಮಾಣು ಶಸ್ತ್ರಜ್ಞರು ಸುಮ್ಮನೆ ರಷ್ಯಾದಲ್ಲಿ ಇದ್ಕೊಂಡು ಅಮೆರಿಕದಲ್ಲಿ ಲಾಂಚ್ ಮಾಡ್ತಕ್ಕಂಥ ಮಿಸೈಲ್ ಕೋಡ್ ನಂಬರ್ಸ್ ಅದನ್ನು ಹೇಳ್ತಾ ಇದ್ರು. ದಿಸ್ ಇಸ್ ಕಾಲ್ಡ್ ರಿಮೋಟ್ ವ್ಯೂವಿಂಗ್. ದೂರದಿಂದನೇ ದೂರದರ್ಶನ. ಹೇಗೆ ಸಂಜೆಯ ಎಲ್ಲೋ ಅರಮನೆಯಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ಯುದ್ಧ ನಡೆಯುವ ಒಂದು ಸನ್ನಿವೇಶವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂತ ಮಹಾಭಾರತದಲ್ಲಿ ಬರ್ತದೆ, ಹೌದಲ್ಲ? ಹಾಗೆ ರಿಮೋಟ್ ವ್ಯೂವಿಂಗ್ ಈಸ್ ಪಾಸಿಬಲ್. ಅಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚಬಹುದು, ವಾಸನೆ ಕೊಟ್ಟರೆ ಅದರಿಂದನೂ ಪತ್ತೆ ಹಚ್ಚಬಹುದು. ಬರೀ ನಾಯಿಗಳಿಗಷ್ಟೇ ಅಲ್ಲ, ಮನುಷ್ಯರಿಗೂ ಆ ಉನ್ನತವಾದ ಗ್ರಹಣ ಶಕ್ತಿ ಇದೆ. ಅದು ಸುಪ್ತ ಮನಸ್ಸಲ್ಲಿ ಇರೋದ್ರಿಂದ ಬಾಹ್ಯ ಮನಸ್ಸಲ್ಲಿರ್ತಕ್ಕಂಥ ಬುದ್ಧಿ, ಇಂದ್ರಿಯಗಳು ಸೀಮಿತವಾದಂಥ ಮನಸ್ಸು ಅದನ್ನು ಪತ್ತೆ ಹಚ್ಚಕ್ಕಾಗೋದಿಲ್ಲ. ಎಷ್ಟೋ ಸಾರಿ ಈ 4 ಪ್ರಿಡಿಕ್ಷನ್ಸ್ ಅಂತ ಹೇಳ್ತೇವೆ. ಇಂಥ ಮುಂದೆ ಭವಿಷ್ಯದಲ್ಲಿ ಹಿಂಗಾಗ್ತದೆ ಎಲ್ಲ. ಅದ್ಯಾರೋ ಒಂದು ಲೇಡಿ ಗಾಗಾ ಅಂತ ಒಂದು ಲೇಡಿ ಇದ್ಲು, ನಾಸ್ಟ್ರಡಾಮಸ್ ಅಂತ ಒಬ್ಬ ಇದ್ದ. ಅವನೆಲ್ಲ ಮುಂದೆ ನಡೆಯೋದನ್ನೆಲ್ಲ ಏನು ಸಾಂಕೇತಿಕವಾಗಿ ಹೇಳ್ತಾ ಇದ್ದವ. ಅಷ್ಟಾಕೆ 1898ರಲ್ಲಿ ಒಂದು ಪುಸ್ತಕ ಪ್ರಕಟಣೆ ಆಗಿದೆ, ಇವಾಗಲೂ ಇದೆ. ಅದು ದ ರೆಕ್ ಆಫ್ ಟೈಟಾನಿಕ್ ಅಂತ ಆ ಪುಸ್ತಕದ ಟೈಟಲ್ ಹೆಸರು. ಬರೆದವನು ರಾಬರ್ಟ್ ಮಾರ್ಗನ್ಸನ್ ಅಂತ. ಅವನು 1898 ನಾ ಹೇಳ್ತಿರೋದು. ಅಲ್ಲಿ ಏನು ಬರೆದಿದ್ದಾನೆ ಅಂತಂದರೆ ಟೈಟಾನಿಕ್ ದುರಂತನ ಬರೆದಿದ್ದಾನೆ ಅದರಲ್ಲಿ. ಆದರೆ ಟೈಟಾನಿಕ್ ದುರಂತ ನಡೆದಿದ್ದು 1912ರಲ್ಲಿ. ಅವನು 14 ವರ್ಷ ಮುಂಚೆನೇ ಅದರಲ್ಲಿರ್ತಕ್ಕಂಥ ಎಲ್ಲವನ್ನು ಬರೆದಿದ್ದಾನೆ, ಕಂಪ್ಲೀಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಇವತ್ತು ನೀವು ಗೂಗಲ್ ಮಾಡಿದ್ರೆ ಅದೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಆ ಪುಸ್ತಕ ಸಿಗುತ್ತೆ. ಅದು ಹೇಗೆ ಆ ಕಾಲದಲ್ಲಿ ಮುಂದೆ ಹೋಗಿ ಮುಂದೆ ನಡೆಯುವ ಟ್ರಾಜಿಡಿಯನ್ನು ಹೇಗೆ ಬರೆದವನು, ಇದನ್ನು ಎಡ್ಗರ್ ಕೇಸಿ ಹೇಳ್ತಾನೆ. ಇದಕ್ಕೆ ತ್ರಿಕಾಲ ಜ್ಞಾನ ಅಂತ ಹೆಸರಿತ್ತು ನಮ್ಮ ಪರಂಪರೆಯಲ್ಲಿ. ತ್ರಿಕಾಲ ಅಂತ ಅಂದರೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದಂಥವ್ರು ಅಂತ. ಸೊ ಸಮೂಹಿನಿಂದನೇ ತಿಳಿಯೋಕ್ಕಾಗೋದು, ಬೇರೆ ಯಾವುದರಿಂದಲೂ ತಿಳಿಯೋಕ್ಕಾಗೋದಿಲ್ಲ. ಟೈಮ್ ಟ್ರಾವೆಲ್ ಅಂತ ನಾವು ಹೇಳ್ತೀವಿ ನಾವು ಆ ಒಂದು ತ್ರಿಕಾಲ ಜ್ಞಾನಕ್ಕೆ. ಕಾಲದಲ್ಲಿ ಹಿಮ್ಮುಖವಾಗಿ ಸಂಚಾರ ಮಾಡಿ ಹಿಂದಿನ ಜನ್ಮಗಳನ್ನು ದರ್ಶನ ಮಾಡ್ಬೋದು, ಕಾಲದಲ್ಲಿ ಮುಮ್ಮುಖವಾಗಿ ಪ್ರೋಗ್ರೆಷನ್ ಮಾಡಿ ಅವನು ಮುಂದಿನ ಭವಿಷ್ಯವನ್ನು ಅವನೇ ನೋಡ್ಬೋದು. ಯಾರ ಹತ್ರ ಹೋಗಿ ಅವನ ಭವಿಷ್ಯವನ್ನು ತಿಳ್ಕೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ. ಇಲ್ಲಿ ಇದು ಗ್ರಹಗಳು ಬೇಕಾಗಿಲ್ಲ, ಅವನ ನಕ್ಷತ್ರ ಬೇಕಾಗಿಲ್ಲ, ಅವನಿಗೆ ಅವನು ಡೇಟ್ ಆಫ್ ಬರ್ತ್ ಬೇಕಾಗಿಲ್ಲ. ಟೈಮ್ ಟ್ರಾವೆಲ್ ಈಸ್ ವೆರಿ ಮಚ್ ಪಾಸಿಬಲ್. ಟೈಮ್ ಈಸ್ ರೆಸ್ಟ್ರಿಕ್ಟೆಡ್ ಟು ದ ಕಾನ್ಷಿಯಸ್ ಮೈಂಡ್, ಹೊರ ಮನಸ್ಸಿಗೆ ಮಾತ್ರ. ಕಾಲಾತೀತ ಮನಸ್ಸು, ಸುಪ್ತ ಮನಸ್ಸು, ಅದು ಮುಂದೆ ಹೋಗಿ ಮುಂಬರುವ ಸಂಭವನೀಯ ದೃಶ್ಯಗಳನ್ನು ನೋಡಬಲ್ಲದು ಅನ್ನೋದಕ್ಕೆ ದ ರೆಕ್ ಆಫ್ ಟೈಟಾನಿಕ್ ಇಸ್ ಬೆಸ್ಟ್ ಎಕ್ಸಾಂಪಲ್.